ನಾಮದ ಚಿಲುಮೆಯಲ್ಲಿ ಅನುಮತಿಯನ್ನ ಪಡೆಯದೆ ಚಿತ್ರೀಕರಣ ಮಾಡಿರುವಂತಹ ಪ್ರಕರಣ ಸಂಬಂಧ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಟ ರಾಣಾ ನಟನೆಯ ಚಿತ್ರೀಕರಣದ ಸಂದರ್ಭದಲ್ಲಿ ಚಿತ್ರೀಕರಣಕ್ಕೆ ತಡೆ ಕೂಡ ಹಾಕಿದ್ದಾರೆ. ವನ್ಯಜೀವಿಗಳಿರುವ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಕಾರಣ ಚಿತ್ರೀಕರಣಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಚಿತ್ರೀಕರಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಸಹ ಜಪ್ತಿ ಮಾಡಿದ್ದಾರೆ. ನಟಿ ರಕ್ಷಿತಾ ಅವರ ಸಹೋದರ ರಾಣಾ ಅವರ ನಟನೆಯ ಸಿನಿಮಾ ಇದಾಗಿತ್ತು. ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ನಡೆಸ್ತಾ ಇದ್ದಂತಹ ಚಿತ್ರೀಕರಣ ಅನುಮತಿಯನ್ನು ಪಡೆದು ಚಿತ್ರೀಕರಣ ಮಾಡಿದ್ದಿದ್ರೆ ನಮ್ಮ ಅಭ್ಯಂತರ ಇರ್ತಿರಲಿಲ್ಲ. ಆದರೆ ಅನುಮತಿ ಇಲ್ಲದೆ ಅವರು ಅರಣ್ಯ ಪ್ರದೇಶದಲ್ಲಿ ಮಾಡಿರುವಂತಹ ಚಿತ್ರೀಕರಣ ಇದು ಅಂತ ಹೇಳಿದ್ದಾರೆ. ಅರಣ್ಯ ಇಲಾಖೆಯ ಪೂರ್ವಾನುಮತಿ ಇಲ್ಲದೆ ಚಿತ್ರೀಕರಣ ಮಾಡುತ್ತಿದ್ದಂತಹ ಚಿತ್ರತಂಡದ ಹಲವಾರು ಪರಿಕರಗಳನ್ನು ಅರಣ್ಯ ಇಲಾಖೆಯವರು ವಶಪಡಿಸಿಕೊಂಡಿರುವಂಥದ್ದು. ತುಮಕೂರಿನ ನಾಮದ ಚಿಲುಮೆಯಲ್ಲಿ ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇನ್ನು ತರುಣ್ ಸುಧೀರ್ ಕ್ರಿಯೇಟಿವ್ ಎನ್ನುವಂತಹ ಹೆಸರಿನಲ್ಲಿ ಕಳೆದ 5 ದಿನಗಳಿಂದ ನಿರಂತರವಾಗಿ ತುಮಕೂರಿನ ನಾಮಚಿಲುಮೆ ಮತ್ತು ದೇವರಾಯನ ದುರ್ಗ ಇದು ಸಂರಕ್ಷಿತ ಅರಣ್ಯ ಪ್ರದೇಶ. ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಅನುಮತಿ ಇಲ್ಲದೆ ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ರು. ಅದರಲ್ಲಿ ಕೂಡ ನಟಿ ರಕ್ಷಿತಾ ಅವರ ಏನು ಸಹೋದರ ಇದ್ದಾರೆ, ಅವರ ಕಡೆಯಿಂದ ಈ ಚಿತ್ರೀಕರಣ ನಡೀತಾ ಇತ್ತು ಎನ್ನುವಂಥದ್ದು ಮಾಹಿತಿ. ಸೊ ಹಾಗಾಗಿ ಇವರು ಪೊಲೀಸರಿಂದ ಮತ್ತು ಅದರ ಜೊತೆಗೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಿತ್ತು, ತೆಗೆದುಕೊಂಡಿರಲಿಲ್ಲ. 5 ದಿನಗಳಿಂದ ನಿರಂತರವಾಗಿ ನಡೀತಾ ಇತ್ತು. ಸೊ ಹಾಗಾಗಿ ನಿನ್ನೆ ರಾತ್ರಿಯ ವೇಳೆಗೆ ಅರಣ್ಯ ಇಲಾಖೆಯವರು ದಾಳಿ ನಡೆಸಿ ಅವರೆಲ್ಲ ಪರಿಕರಗಳನ್ನು ವಶಪಡಿಸಿಕೊಂಡಿರುವಂಥದ್ದು. ಇಲ್ಲಿ ನೋಡ್ಬೋದು, ಜನರೇಟರ್ ವಶಪಡಿಸಿಕೊಂಡಿದ್ದಾರೆ, ಚೇರು ಮತ್ತು ಲೈಟ್ ಇದೆ, ಪಾತ್ರೆ ಇದೆ, ಹಾಗೆ ಅಲ್ಲಿ ಒಂದು ಟೆಂಪೋ ಟಿಟಿಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಂದರೆ ಅಕ್ಕಪಕ್ಕದ ಏನು ನಾಮಚಿಲುಮೆ ಇದು ಪ್ರವಾಸಿ ತಾಣ, ಅದೇ ರೀತಿ ದೇವರಾಯನ ದುರ್ಗ ಕೂಡ ಪ್ರವಾಸಿ ತಾಣ. ಇಲ್ಲಿ ಅಕ್ಕಪಕ್ಕದ ಬೆಟ್ಟದ ತಪ್ಪಲಿನಲ್ಲಿ ನಿರಂತರವಾಗಿ ಶೂಟಿಂಗ್ ಮಾಡ್ತಾ ಇದ್ರು, ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ ಎನ್ನುವಂಥದ್ದು. ಸೊ ಹಾಗಾಗಿ ಸಾರ್ವಜನಿಕರು ಕೆಲವೊಬ್ಬರು ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಅನ್ವಯ ಬಂದು ನಿನ್ನೆ ರಾತ್ರಿ ಏಕಾಏಕಿಯಾಗಿ ದಾಳಿ ನಡೆಸಿ ಪವಿತ್ರ ಅಂದರೆ RFO ಏನಿದ್ದಾರೆ ಅವರು ದಾಳಿ ನಡೆಸಿ ಈ ರೀತಿಯ ದಾಳಿ ನಡೆಸಿ ಎಲ್ಲ ಪರಿಕರಗಳನ್ನು ಅವರು ಪೊಲೀಸರು ಮತ್ತು ಅದರ ಜೊತೆಗೆ ಅರಣ್ಯ ಇಲಾಖೆಯರು ವಶಪಡಿಸಿಕೊಂಡಿರುವಂಥದ್ದು. ಇಲ್ಲಿ ಬನ್ನಿ ಮಾತಾಡ್ಸೋಣ ಇಲ್ಲಿ ಆ ಸಿಬ್ಬಂದಿಗಳನ್ನು. ಯಾವ ಸಿನಿಮಾ ಶೂಟ್ ಆಗ್ತಾ ಇತ್ತು? ಸಿನಿಮಾ ಹೆಸರು ಗೊತ್ತಿಲ್ಲ ಸ್ವಾಮಿ, ಇನ್ನೂ ಇದಾಗಿಲ್ಲ ಅಂತಂದ್ರು. ಯಾರ್ಯಾರಿದ್ರು ಸಿನಿಮಾದವರು ಗೊತ್ತಿಲ್ಲ. ನನ್ನ ನೈಟು ನಾನಿರಲಿಲ್ಲ, ಬೇರೆ ನಮ್ಮ ಸ್ಟಾಫ್ ಇದ್ರು. ಮತ್ತು ಇದು ಯಾವಾಗ ನಿಮ್ಮವರು ಬಂದು ಅದೆಲ್ಲ ಸೀಸ್ ಮಾಡಿದ್ರು? 9:30 ಗಂಟೆಗೆ. ಎಷ್ಟು ದಿನದಿಂದ ನಡೀತಾ ಇತ್ತು? ಇಲ್ಲ, ರಾತ್ರಿನೇ ನಮಗೆ ಕಂಡಿರೋದವರು, ರಾತ್ರಿನೇ ಕಂಡ್ರು. ಅಲ್ಲ, ಇಲ್ಲಿ ಅಕ್ಕಪಕ್ಕ ಮಾಡ್ತಾ ಇದ್ರಂತಲ್ಲ ಶೂಟಿಂಗು? ಇಲ್ಲ, ಮಾಮೂಲಿ ಬೆಂಗಳೂರು ಹೈವೇ ಎಲ್ಲ ಮಾಡ್ತಾ ಇದ್ರಂತೆ. ಹೈವೇಲಿ ನಮಗೆ ಕಂಡು ಬಂದಿಲ್ಲ. 3 ಜನ ಯಾರು ಹೇಳ್ಕೊಂಡ್ರೆ ಅಷ್ಟು ಹೇಳಿರೋದು ಅಷ್ಟೇ. ಅಲ್ಲ, ಎಷ್ಟು ಜನ ಇದ್ರು? ಸುಮಾರು ಒಂದು 25-30 ಜನ ಇದ್ರಂತೆ. ನಾನಿರಲಿಲ್ಲ. ಅಲ್ಲ, ಅವ್ರು ಯಾರನ್ನು ಅರೆಸ್ಟ್ ಮಾಡಿಲ್ವಾ? ಸಿಕ್ಕಿಲ್ಲ ಕೈ ನಮಗೆ, ಹೊರಗಿದ್ದಾರೆ. ಅಲ್ಲ, ಅವ್ರು ಇದ್ದಾಗಲೇ ಜನಗಳು ಇದ್ದಾಗಲೇ ಬಂದಿದ್ರ ಇವರು ಅರಣ್ಯ ಇಲಾಖೆಯವರು ನಿಮ್ಮವರು, ಅಥವಾ ಅವ್ರು ಇಲ್ಲದೆ ಇದ್ರು? ಸ್ಟಾಫ್ ಇದ್ರು. ಸ್ಟಾಫ್ ಇದ್ದಾಗ ಅವರನ್ನು ಯಾರನ್ನು ಅರೆಸ್ಟ್ ಮಾಡಿಲ್ಲ. ಅವ್ರು ಸಿಕ್ಕಿಲ್ಲ ಕೈಗೆ. ಒಟ್ಟು ನಿನ್ನೆ ಮಾತ್ರ ನಿಮಗೆ ಅವ್ರು ಕಂಡಿದ್ದು? ಓಕೆ, ಅಂದರೆ ನಿನ್ನೆ ಮಾತ್ರ ಅವರು ತಮಗೆ ಕಣ್ಣಿಗೆ ಬಿದ್ದಿರುವಂಥದ್ದು ಹೇಳ್ತಾರೆ. ಅಂದರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅದು ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯ ವಹಿಸಿದ್ರು. ನಿನ್ನೆ ರಾತ್ರಿ ಸಾರ್ವಜನಿಕರು ದೂರು ಕೊಟ್ಟಿದ್ದ ನಂತರ ಬಂದು ಅವರ ಪರಿಕರಗಳನ್ನು ವಶಪಡಿಸಿಕೊಂಡು FIR ಅನ್ನು ಕೂಡ ದಾಖಲಿಸಿರುವಂಥದ್ದು. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಬಂದಗಡ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ. ನಾಮದ ಚಿಲುಮೆಯಲ್ಲಿ ಕಳೆದ 5 ದಿನಗಳಿಂದ ಚಿತ್ರೀಕರಣ ಆಗ್ತಾ ಇದೆ. ಅನುಮತಿ ಪಡೆಯದೆ ಚಿತ್ರೀಕರಣ ಆಗಿದೆ ಅನ್ನೋ ವಿಷಯವಾಗಿ ಈಗಾಗಲೇ ಸ್ಥಳಕ್ಕೆ ಹೋಗಿ ಸೀಸನ್ನ ಮಾಡಿದ್ದಾರೆ. ಈ ವಿಷಯವಾಗಿ DRF ಮಾತನಾಡಿದ್ದಾರೆ, ನೋಡೋಣ. ನಿನ್ನೆ ಸಂಜೆ ಸುಮಾರು ಒಂದು 10 ಗಂಟೆ ಹಂಗೆ ನಮಗೆ ಮೆಸೇಜ್ ಬಂತು. ಈ ಥರ ಸಾಕಷ್ಟು ಲೈಟ್ಗಳೆಲ್ಲ ಹಾಕ್ಕೊಂಡು ರಸ್ತೆ ಬದಿಯಲ್ಲಿ ನಾಮಚಿಲುಮೆ ನಮ್ಮ ಮೇನ್ ಗೇಟ್ ಮುಂದೆ ಈ ಥರ ಸುಮಾರು ಜನ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಬಂತು. ಅಷ್ಟರಲ್ಲಿ ನಮ್ಮ ಸ್ಟಾಫು ನಮಗೆ ಹೇಳಿದ್ರು, ಸಿಬ್ಬಂದಿಯವರು. ಆಮೇಲೆ ACF ಕೂಡ ಇಮಿಡಿಯೇಟಾಗಿ ಹೋಗಿ ವೆರಿಫೈ ಮಾಡುವಾಗ ಫಿಲಿಮ್ ಏನು ಶೂಟ್ ಮಾಡೋಂಥ ಟೀಮು ಅಲ್ಲಿ 8 ಗಂಟೆ ಸುಮಾರಂಗೆ ಅಲ್ಲಿ ಬಂದಿದ್ದಾರೆ. ಊಟಕ್ಕೆ ಅಲ್ಲೇ ನಿಲ್ಲಿಸಿದ್ದಾರೆ. ಲೈಟ್ ಇಲ್ದೇ ಇರೋ ಕಾರಣಕ್ಕೆ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ಅಲ್ಲಿ ಊಟ ಮಾಡ್ತಾಯಿದ್ರು ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಮತ್ತು ಶೂಟಿಂಗ್ ನಡೀತಾ ಇರಲಿಲ್ಲ, ಬಟ್ ಶೂಟಿಂಗ್ ಟೀಮ್ ಅವರು ಅಲ್ಲಿ ಊಟ ಮಾಡ್ತಾಯಿದ್ರು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಈಗ ಇಮಿಡಿಯೇಟಾಗಿ FIR ರಿಜಿಸ್ಟರ್ ಮಾಡಿದ್ದೀವಿ. ಅವ್ರಿಗೂ ಕೂಡ ತಿಳುವಳಿಕೆನ ನಾವು ಹೇಳಿದ್ದೀವಿ. ಅದು ಚಿತ್ರತಂಡ ತರುಣ್ ಪ್ರೊಡಕ್ಷನ್ ಅಂತ ಬಂದಿತ್ತು. ಈಗಾಗಲೇ ಅವರು ನಮಗೆ
ಪರ್ಮಿಷನ್ಗೆ ಅಪ್ಲೈ ಮಾಡಿ ಅದು ಏನು ಅಮೌಂಟ್ ಇದೆ ಅದನ್ನೆಲ್ಲ ಕಟ್ಟಿದ್ರು. ಬಟ್ ಇನ್ನೂ ಅವರಿಗೆ ಪರ್ಮಿಷನ್ ಅಫಿಷಿಯಲ್ ಆಗಿ ಹೆಡ್ ಆಫೀಸಿಂದ ಪರ್ಮಿಷನ್ ಬಂದಿಲ್ಲ. ಹಂಗಾಗಿ ಒಳಗಡೆ ನಾವು ಶೂಟಿಂಗ್ ಅಲೌ ಮಾಡಿರಲಿಲ್ಲ ಅವರಿಗೆ. ಬಟ್ ಔಟ್ಸೈಡ್ ಶೂಟಿಂಗ್ ನಡೀತಾ ಇದೆ, ಇವರು ಈವ್ನಿಂಗ್ ಊಟಕ್ಕೋಸ್ಕರ ಅಲ್ಲಿ ನಾವು ನಿಲ್ಲಿಸಿದ್ವಿ ಅಂತ ಮಾಹಿತಿ ಬಂದಿದೆ. ಅಲ್ಲಿ ಸುತ್ತಮುತ್ತ ಇರ್ಬೋದು, ಬಟ್ ನಮ್ಮ ಅರಣ್ಯ ಪ್ರದೇಶದಲ್ಲಿ ದೇವರಾಯನದುರ್ಗ ಫಾರೆಸ್ಟ್ ಅದರೊಳಗಡೆ ಆಗಿಲ್ಲ. FIR ಖಂಡಿತ ಮಾಡಲೇಬೇಕಾಗತ್ತೆ. TT ವೆಹಿಕಲ್ ಮತ್ತು ಅದರೊಳಗಡೆ ಕೆಲವು ಆಹಾರ ಪ್ಯಾಕ್ಡ್ ಫುಡ್ ಇರೋಂಥದ್ದನ್ನು ಸೀಸ್ ಮಾಡಿದೆ.